ಉಗ್ರ ನಾಸಿರ್ ಜೊತೆ ನಂಟಿನ ಆರೋಪ ಸಿಮ್ ಕೊಟ್ಟಿದ್ದ ಕೋಲಾರದ ಸತೀಶ್ ಗೌಡಗೆ ನೋಟಿಸ್ ಅನ್ನ ನೀಡಲಾಗಿದೆ. ವಿಚಾರಣೆಗೆ ಬರುವಂತೆ ಎನ್ಐಎ ಈಗ ನೋಟಿಸ್ ಅನ್ನ ನೀಡಿದೆ. ಉಗ್ರ ನಾಸಿರ್ ಜೊತೆ ನಂಟಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೋಲಾರದ ಸತೀಶ್ ಗೌಡ ಸಿಮ್ ಅನ್ನ ಕೊಟ್ಟಿದ್ರು. ಇದೀಗ ಅವರಿಗೂ ಕೂಡ ಎನ್ಐಎ ನೋಟಿಸ್ ಅನ್ನ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಎನ್ಐಎ ನೋಟಿಸ್ ಅನ್ನ ಜಾರಿ ಮಾಡಿದೆ. ಭಟ್ರಹಳ್ಳಿಯಲ್ಲಿ ಎನ್ಐಎ ತಂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದು ನಿನ್ನೆ ರಾತ್ರಿ ಎನ್ಐಎ ಅಧಿಕಾರಿಗಳು ಮೂವರನ್ನ ಅರೆಸ್ಟ್ ಮಾಡಿರೋದು. ಸತೀಶ್ ಗೌಡ ಪತ್ನಿ ಇದೀಗ ಪ್ರಮೀಳಾ ಅವರಿಂದ ಮಾಹಿತಿಯನ್ನ ಕೂಡ ಅಧಿಕಾರಿಗಳು ಸಂಗ್ರಹ ಮಾಡಿಕೊಂಡಿದ್ದಾರೆ. ಸಿಮ್ ಅನ್ನ ಕೊಟ್ಟಿದ್ದಾರೆ ಸತೀಶ್ ಗೌಡ ಅನ್ನುವಂತಹ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಈಗ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನ ಎನ್ಐಎ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅವರ ಪತ್ನಿ ಸತೀಶ್ ಗೌಡ ಅವರ ಪತ್ನಿ ಪ್ರಮೀಳಾರಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ. ನಾಪತ್ತೆಯಾಗಿರೋ ಸತೀಶ್ ಗೌಡ ಬಂಧನಕ್ಕೂ ಕೂಡ ಎನ್ಐಎ ಅಧಿಕಾರಿಗಳು ಈಗ ಆತನನ್ನ ಶೋಧ ಮಾಡ್ತಾ ಇದ್ದಾರೆ. ಸತೀಶ್ ಗೌಡ ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಿವಾಸಿ. ಬೆಂಗಳೂರಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದು ಸತೀಶ್. ಆದರೆ ಇದೀಗ ಶಂಕಿತ ಉಗ್ರರ ಜೊತೆಗೆ ಒಂದು ನಂಟಿದೆ. ಅವರಿಗೆ ಸಿಮ್ ಅನ್ನ ಕೊಟ್ಟಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅವರ ವಿಚಾರಣೆಗೆ ಹಾಜರಾಗೋದಕ್ಕೆ ಇದೀಗ ನೋಟಿಸ್ ಅನ್ನ ಎನ್ಐಎ ಅಧಿಕಾರಿಗಳು ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಲ್ಲಿ 2008ರಲ್ಲಿ ನಡೆದ ಸರಣಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉಗ್ರ ನಾಸಿರ್ ಜೊತೆಗೆ ಸಂಪರ್ಕಿತರು ಕೋರ್ಟ್ಗೆ ಬಂಧಿತ ಮೂವರು ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ನಿನ್ನೆ ಇವರನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಅರೆಸ್ಟ್ ಮಾಡಿದ ನಂತರ ಇವರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಮೂವರು ಬಂಧಿತರಿದ್ದಾರಲ್ಲ ಅವರೆಲ್ಲರನ್ನ ಕೂಡ ಇದೀಗ ಜೈಲಿನಲ್ಲಿರುವ ಉಗ್ರ ನಾಸಿರ್ಗೆ ಸಹಕರಿಸಿದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಂಧನಕ್ಕೆ ಒಳಪಡಿಸಲಾಗಿದೆ. ಅದರಲ್ಲಿ ಮನೋವೈದ್ಯ ನಾಗರಾಜ್, ಜೈಲಲ್ಲಿರುವಂತಹ ಎಎಸ್ಐ ಚಾಂದ್ ಪಾಷಾ, ಹಾಗೆಯೇ ಉಗ್ರ ಜುನೈದ್ ತಾಯಿ ಅನಿಸ್ ಫಾತಿಮಾ, ಈ ಮೂವರನ್ನ ಕೂಡ ಈಗ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಆರೋಪಿಗಳನ್ನೆಲ್ಲ ಎನ್ಐಎ ಕೋರ್ಟ್ಗೂ ಹಾಜರುಪಡಿಸಲಾಗಿದೆ. ಈಗಾಗಲೇ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ಆ ನಂತರ ತಮ್ಮ ಕಸ್ಟಡಿಗೆ ತೆಗೆದುಕೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಎನ್ಐಎ ಅಧಿಕಾರಿಗಳು ಇನ್ನು ಹೆಚ್ಚಿನ ವಿಚಾರಣೆಗೋಸ್ಕರ. ಬೆಂಗಳೂರು ಜೈಲಲ್ಲಿ ಶಂಕಿತ ಉಗ್ರರ ಜೊತೆ ನಂಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎನ್ಐಎ ತನಿಖೆ ವೇಳೆ ಈ ವಿಚಾರ ಗಮನಕ್ಕೆ ಬಂದಿದೆ. ಇದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾದ ವಿಚಾರ ಅಲ್ಲ, ಹೊರ ದೇಶದ ಬೇರೆ ಬೇರೆ ಕಡೆಗಳೂ ನಂಟು ಇರಬಹುದು. ಕೇಂದ್ರ ಕಾರಾಗೃಹದಿಂದ 2-3 ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಿದ್ದಾರೆ ಪರಮೇಶ್ವರ್ ಅವರು. ರ್ಯಾಡಿಕಲೈಸೇಷನ್ ಮಾಡ್ತಾರೆ ಅಂತೇಳಿ 2023ರಲ್ಲಿ ನಮ್ಮ ಸೆಂಟ್ರಲ್ ಪ್ರಿಸನ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಗೊಂಡು ಒಂದು 2-3 ಜನರನ್ನು ಐಡೆಂಟಿಫೈ ಮಾಡಿದರು. ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಇವತ್ತು 3-4 ಜನರನ್ನು ಅವರು ವಶಕ್ಕೆ ತಗೊಂಡಿದ್ದಾರೆ. ಮುಂದೆ ಅವ್ರದ್ದು ಏನು ತನಿಖೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅಂತೇಳಿ ನಮಗೆ ಗೊತ್ತಿಲ್ಲ.